ಹಾಯ್ ನಮಸ್ಕಾರ ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಿರುವ ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ ರೀ. ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಮಾಡೋಣ ಬರ್ರಿ. ಮೊದಲಿಗೆ 2 ಗ್ಲಾಸ್ ಅಕ್ಕಿ ತಗೋರಿ. ನಂತರ 1 ಬಟ್ಲ ಉದ್ದಿನಬೇಳೆ, 1/4 ಬಟ್ಲ ತೊಗರಿಬೇಳೆ, 1/4 ಬಟ್ಲ ಕಡಲೆಬೇಳೆ, 1 ಟೀ ಸ್ಪೂನ್ ಮೆಂತೆ, ಜೀರಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನೀರಾಗ ತೊಳಿಬೇಕ್ರಿ 1 5-6 ಸಲ. ತೊಳೆದ್ಮ್ಯಾಗ 6 ತಾಸು ನೆನೆಸಿಡ್ಬೇಕ್ರಿ. ನಂತರ ಇನ್ನೊಂದು ತಾಸು ಇದ್ದಾಗ ಅವಲಕ್ಕಿ ಹಾಕ್ಬೇಕ್ರಿ 1 ಬಟ್ಲ. ನೆನೆಸಿಟ್ಟಿರ್ತೀವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಡ್ಬೇಕ್ರಿ. ಸಣ್ಣಗೆ ರುಬ್ಕೋಬೇಕ್ರಿ ನೀರು ಹಾಕಿ ನೋಡ್ರಿ ಹಿಂಗಾಗಿರ್ಬೇಕು. ಅದನ್ನೊಂದು ಬೌಲಿಗೆ ಹಾಕಿ ತೆಗೆದಿಟ್ಕೋಬೇಕ್ರಿ. ಮುಂಜಾನೆ ರಾತ್ರಿ ಎಲ್ಲ ನೆನೆಸಿ ಇಟ್ಟಿದ್ದ ಹಿಟ್ಟಿಗೆ ಮುಂಜಾನೆ ಉಪ್ಪು ಹಾಕಿ ತಿರುವಾಡಿ ಇಡಬೇಕ್ರಿ. ಉಪ್ಪು ಹಾಕಿ ಮತ್ತು ಅರ್ಧ ತಾಸು ಬಿಟ್ಟು ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಬರ್ರಿ. 1 ಬಾಣಲೆಗೆ ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ರಿ. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಕತ್ತನ ಸಾಸಿವೆ ಜೀರಿಗೆ ಹಾಕ್ರಿ. ಸಾಸಿವೆ ಜೀರಿಗೆ ಚಟಪಟ ಅನ್ನನ ಕರಿಬೇವು, ಹೆಚ್ಚಿಟ್ಕೊಂಡಿದ್ದ ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಕುದ್ಮ್ಯಾಗ ಈರುಳ್ಳಿ, ಈರುಳ್ಳಿ ಎಣ್ಣೆಗ ಮೆತ್ತಗಾಗಬೇಕ್ರಿ. ಸ್ವಲ್ಪ ಮೆತ್ತಗಾಗಿಂದ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಮತ್ತೆ ಬಿಡ್ಬೇಕ್ರಿ ಒಂದು. ನಂತರ ಹೆಚ್ಚಿ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಕುದ್ಮ್ಯಾಗ ಕುದಿಸಿಟ್ಕೊಂಡಿದ್ದ ಆಲೂಗಡ್ಡೆ ಹಾಕ್ರಿ. ಮಿಕ್ಸ್ ಮಾಡಿ ನಮಗೆ ರೆಡಿಯಾದ ಆಲೂಗಡ್ಡೆ ಪಲ್ಯ. ನಂತರ ಗ್ಯಾಸ್ ಸ್ಟವ್ ಮ್ಯಾಗ ಸಣ್ಣಗೆ ಇಟ್ಟು ಹಂಚು ಕಾಸಿ ನಮಗೆ ಬೇಕಾದ ರೀತಿ ಹಿಟ್ಟು ತೊಗೊಂಡು ದೋಸೆ ಹಾಕೋರಿ. ಸ್ವಲ್ಪ ಎಣ್ಣೆ ಹಾಕ್ರಿ. ಈಗ ನೋಡ್ರಿ ನಮ್ಗೆ ದೋಸೆ ರೆಡಿ ಆಯ್ತು.
ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಹೊಸ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ. ನನ್ನ ಚಾನಲ್ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ರೀ.